ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಕೊನೆಗೂ ಕನ್ನಡಿಗರ ಕ್ಷಮೆಯನ್ನ ಕೇಳಿದ್ದಾರೆ ಮಲಯಾಳಂನ ಪ್ರೊಡಕ್ಷನ್ ಹೌಸ್. ಬೆಂಗಳೂರು ಹುಡುಗಿಯರ ಬಗ್ಗೆ ಅಶ್ಲೀಲ ಡೈಲಾಗ್ಗೆ ಕ್ಷಮೆ ಯಾಚಿಸಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಮಲಯಾಳಂನ ಪ್ರೊಡಕ್ಷನ್ ಹೌಸ್ ಬೆಂಗಳೂರು ಹುಡುಗಿಯರ ಬಗ್ಗೆ ಅಶ್ಲೀಲ ಡೈಲಾಗ್ಗೆ ಕ್ಷಮೆ ಯಾಚಿಸಿದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂತ ತಪ್ಪಲ್ಲ. ಒಂದು ವೇಳೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗಿರೋದಕ್ಕೆ ನಾವು ಕ್ಷಮೆಯನ್ನ ಕೇಳ್ತಾ ಇದ್ದೀವಿ. ಅದರ ಜೊತೆಗೆ ಕೇವಲ ಸಾರಿ ಕೇಳಿರೋದಷ್ಟೇ ಅಲ್ಲ, ಸಿನಿಮಾದಲ್ಲಿರುವಂತಹ ಆ ಆಕ್ಷೇಪಾರ್ಹ ಪದವನ್ನ ತೆಗೆದು ಹಾಕ್ತೀವಿ. ಆ ಪದದ ಜಾಗದಲ್ಲಿ ಡೇಂಜರ್ ಅನ್ನುವಂಥ ಪದವನ್ನ ಬಳಸ್ತೀವಿ. ಬೆಂಗಳೂರು ಹುಡುಗಿಯರು ಡೇಂಜರ್ ಅಂತ. ಬೆಂಗಳೂರು ಹುಡುಗಿಯರು ನಡತೆಗೆಟ್ಟವರು ಸಮಥಿಂಗ್ ಏನೋ ಒಂಥರದ ಕೆಟ್ಟ ಪದವನ್ನ ಆ ಡೈಲಾಗ್ನಲ್ಲಿ ಬಳಸಲಾಗಿತ್ತು. ಲೋಕ ಚಿತ್ರದ ನಿರ್ಮಾಣ ಸಂಸ್ಥೆಯಿಂದ ಇದಕ್ಕೆ ಸಂಬಂಧಪಟ್ಟಂತ ಅಧಿಕೃತ ಪೋಸ್ಟ್ ಅನ್ನ ಹಾಕಲಾಗಿದೆ. ಮಲಯಾಳಂನ ಲೋಕ ಚಿತ್ರದಲ್ಲಿ ಅಶ್ಲೀಲ ಡೈಲಾಗ್ ಅನ್ನ ಬಳಸಲಾಗಿತ್ತು. ಕನ್ನಡಿಗರ ಆಕ್ರೋಶದ ಬೆನ್ನಲ್ಲೇ ಈಗ ನಿರ್ಮಾಣ ಸಂಸ್ಥೆಯಿಂದ ಕ್ಷಮೆಯಾಚನೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಈಗ ಒಂದು ವಿಚಾರ, ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಹೆಣ್ಣುಮಕ್ಕಳ ಬಗ್ಗೆ ಒಂದು ರೀತಿ ಕೆಟ್ಟ ಪದವನ್ನ ಬಳಸಿದ್ರು. ಒಂದು ಸಾರಿ ಕೇಳಿದ್ದಾರೆ, ಅದರ ಜೊತೆಗೆ ಅದರ ಬದಲಿಗೆ ಡೇಂಜರ್ ಅನ್ನುವಂಥ ಪದವನ್ನ ಆಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಾಹಿತಿ ಕೊಡೋದಾದ್ರೆ. ಎಸ್ ಪ್ರಭು, ಇದು ನಿಜಕ್ಕೂ ವಿಪರ್ಯಾಸ ಅಂತಂದೇ ಹೇಳ್ಬೋದು. ಯಾಕಂತಂದ್ರೆ ಮಲಯಾಳಂನ ಸಾಕಷ್ಟು ನಿರ್ದೇಶಕರು, ನಿರ್ಮಾಪಕರುಗಳು, ಸ್ಟಾರ್ ನಟರು ಸೇರಿದಂತೆ ಹೊಸ ಕಲಾವಿದರು ಕೂಡ ನಮ್ಮ ಬೆಂಗಳೂರನ್ನ, ಕರ್ನಾಟಕವನ್ನ ಅವರ ಬಂಡವಾಳವನ್ನಾಗಿ ಮಾಡ್ಕೊಂತಾರೆ. ಬೆಂಗಳೂರಲ್ಲೇ ಸಿನಿಮಾದ ಶೂಟಿಂಗ್ ಗಳನ್ನ ಮಾಡ್ತಾರೆ. ಕನ್ನಡ ಭಾಷೆಯನ್ನು ಕೂಡ ಯಥಾವತ್ತು ಆ ಸಿನಿಮಾದಲ್ಲಿ ಬಳಕೆ ಮಾಡಿರ್ತಾರೆ. ಹೀಗೆಲ್ಲ ಇರುವಾಗ ಕೊನೆಗೆ ಆ ಸಿನಿಮಾಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಗಳಿಸ್ತಾರೆ. ಹೀಗಿರುವಾಗ ಕನ್ನಡಿಗರ ಭಾವನೆಗಳಿಗೆ, ಕರ್ನಾಟಕದ ಜನತೆಯ ಭಾವನೆಗಳಿಗೆ ಧಕ್ಕೆ ತರುವಂತಹ ಪದವನ್ನ ಈ ಒಂದು ಲೋಕ ಅಂತಕ್ಕಂಥ ಸಿನಿಮಾದಲ್ಲಿ ಬಳಸಿರ್ತಕ್ಕಂಥದ್ದು. ಜೊತೆಗೆ ಆ ಸಿನಿಮಾದ ಡೈರೆಕ್ಟರ್ ನೋಡಿದ್ರೆ ಕ್ರಿಶ್ಚಿಯನ್ನು, ನಿರ್ಮಾಪಕರು ನೋಡಿದ್ರೆ ಮುಸ್ಲಿಂ, ಹಿಂದೂ ಹುಡುಗಿಯನ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಹಾಗಾಗಿ ಮೂರು ಮತಗಳ ಒಂದು ಕಲಾವಿದರು, ಟೆಕ್ನಿಷಿಯನ್ಗಳು ಸೇರ್ಕೊಂಡು ಕೂಡ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಲೋಕ. ಈ 3-4 ದಿನಗಳಲ್ಲಿ ಸುಮಾರು 100 ಕೋಟಿಗೂ ಅಧಿಕ ಮಟ್ಟದಲ್ಲಿ ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ. ಒಂದೊಳ್ಳೆ ಸಿನಿಮಾ ಅಂತಕ್ಕಂಥ ಏನು ಅಪ್ರಿಸಿಯೇಷನ್ಸ್ ಎಲ್ಲಾ ಕಡೆಯಿಂದ ಮೂಡಿ ಬರ್ತಾ ಇದೆ. ಹೀಗಿರುವಾಗ ಆ ಸಿನಿಮಾ, ಮಲಯಾಳಂ ಸಿನಿಮಾಗಳನ್ನ ನಮ್ಮ ಕರ್ನಾಟಕದ ಜನತೆ ಕೂಡ ದೊಡ್ಡ ಮಟ್ಟದಲ್ಲಿ ನೋಡ್ತಾರೆ. ಹೀಗೆ ನೋಡ್ತಿರ್ಬೇಕಾದ್ರೆ ಸಿನಿಮಾದ ಆರಂಭದಲ್ಲಿ ಆ ಒಂದು ಅಶ್ಲೀಲ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಬಹುಶಃ ನಮ್ಮ ಪದಗಳಲ್ಲೂ ಬಣ್ಣಿಸಿಲ್ಲ ಅಲ್ಲಿ ಬ್ರೇಕಿಂಗ್ ಅಲ್ಲಿ. ಜೊತೆಗೆ ನೀವು ಅದನ್ನ ಹೇಳಕ್ಕೆ ಇನ್ನು ಮುಂದೆ ನೋಡಿದ್ರಿ, ಡಗಾರ್ ಅಂತಕ್ಕಂಥ ಪದವನ್ನ ಬಳಸಿರ್ತಾರೆ. ಇದನ್ನ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಸೂಪರ್ ಸ್ಟಾರ್ ಅವರು ಇಂಟ್ರೊಡ್ಯೂಸ್ ಮಾಡಿದಂತ ಈ ಪದ, ಆ ಪದದಲ್ಲಿ ಒಂದು ದೊಡ್ಡ ಸಾಂಗ್ ಕೂಡ ಇದೆ. ಹಾಗಾಗಿ ಆ ಪದ ಎಲ್ಲಿವರೆಗೂ ರೀಚ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಇವತ್ತು ಮಲಯಾಳಂ, ಕನ್ನಡನೇ ಬರ್ದೇ ಇರ್ತಕ್ಕಂಥ ಮಲಯಾಳಂ ಡೈರೆಕ್ಟರ್ಗೂ ಆ ಪದ ರೀಚ್ ಆಗಿದೆ ಅಂತಕ್ಕಂಥದ್ದು. ಸೊ ಮಲಯಾಳಂ ನಿರ್ದೇಶಕರು, ನಿರ್ಮಾಣ ಸಂಸ್ಥೆ ಅದಕ್ ಬಗ್ಗೆ ಕನ್ನಡಿಗರಿಗೆ ಕ್ಷಮೆ ಯಾಚಿಸಿದ್ದಾರೆ. ಆದ್ರೆ ಆ ಪದವನ್ನು ಹುಟ್ಟಿ ಹಾಕಿದಂತಹ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಯಾವಾಗ ಕ್ಷಮೆ ಕೇಳ್ತಾರೆ ಅಂತಕ್ಕಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ಆ ವರದಿಯನ್ನ ಮಾಡಿತ್ತು. ಹಾಗಾಗಿ ಕೊನೆಗೂ ಕೂಡ ಆ ನಿರ್ಮಾಣ ಸಂಸ್ಥೆ ಗಮನಕ್ಕೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಅಂತಕ್ಕಂಥದನ್ನ ತಿಳಿಸುವಂತ ಕಾರ್ಯ ಗ್ಯಾರಂಟಿ ನ್ಯೂಸ್ ಮಾಡಿತ್ತು. ಕೊನೆಗೆ ಆ ನಿರ್ಮಾಣ ಸಂಸ್ಥೆ ಸ್ಪಂದಿಸಿದೆ. ದುಲ್ಕರ್ ಸಲ್ಮಾನ್ ನಿರ್ಮಾಣ ಸಂಸ್ಥೆಯ ಏನು ಈ ಲೋಕ ಸಿನಿಮಾದಲ್ಲಿ ಆ ಒಂದು ಆಕ್ಷೇಪಾರ್ಹ ಪದವನ್ನ ಮ್ಯೂಟ್ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ಮ್ಯೂಟ್ ಮಾಡಕ್ ಹೋದ್ರೆ ಕಂಪ್ಲೀಟ್ ಸಿನಿಮಾನ ಅವರು ರೀಸೆನ್ಸರ್ ಮಾಡ್ಬೇಕಾಗುತ್ತಂತೆ. ಸೊ ಶುಕ್ರವಾರದಿಂದ ಆ ಪದವನ್ನ ತಿರುಚಿ ಅಂದ್ರೆ ಆ ಮೀನಿಂಗ್ ಬೇರೆ ಬರುವ ರೀತಿಯಲ್ಲಿ ಅದನ್ನ ಇದ್ ಮಾಡ್ತಾ ಇದ್ದಾರೆ. ಡಗಾರ್ ಅಂತಕ್ಕಂಥ ಪದದ ಬಳಕೆಯ ಬದಲಿಗೆ ಡೇಂಜರ್, ಬೆಂಗಳೂರಿನ ಹುಡುಗಿಯರು ಡೇಂಜರ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡುವುದಾಗಿ ಈಗ ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಷನ್ ತಗೊಂಡಿರ್ತಕ್ಕಂಥ ಲೈಟರ್ ಬುದ್ಧ ಫಿಲ್ಮ್ಸ್ಗೆ ಅಲ್ಲಿನ ನಿರ್ಮಾಪಕರು ಮಾಹಿತಿ ನೀಡಿರ್ತಕ್ಕಂಥದ್ದು. ಸೊ ಈ ಮೂಲಕ ನಮ್ಮ
ಕನ್ನಡಿಗರಿಗೆ ಈ ಮಾಹಿತಿ ದೊರಕ್ತಾ ಇರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.